ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಭಾರತದಲ್ಲಿ ಹೇಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಉಪನಿಷತ್ತುಗಳು, ಪಂಚತಂತ್ರ ಕಥೆಗಳು ಜನರ ಜೀವನ ಮಟ್ಟವನ್ನು, ಜನರ ಗುಣಮಟ್ಟವನ್ನು ಮತ್ತು ಜನರಲ್ಲಿರುವ ಎಥಿಕ್ಸ್, ಇಂಟೆಗ್ರಿಟಿನ ಹೇಗೆ ಜಾಸ್ತಿ ಮಾಡಿದಾವೋ, ಅದೇ ರೀತಿ ಬೌದ್ಧಿಸಮಲ್ಲಿ ಝೆನ್ ಅಂತ ಒಂದು ಸ್ಕೂಲ್ ಬರುತ್ತೆ. ಆ ಝೆನ್ ಸ್ಕೂಲ್ನಲ್ಲಿ ಕೆಲವು ಕಥೆಗಳು ಬರ್ತವೆ. ಅದು ಚೀನಾ, ಜಪಾನ್, ಕೊರಿಯಾ ಮುಂತಾದ ಭಾಗದಲ್ಲಿ ಜನರ ಗುಣಮಟ್ಟವನ್ನು ಮತ್ತು ಜನರ ಜೀವನ ಮಟ್ಟವನ್ನು ಉನ್ನತೀಕರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅಂಥದ್ದೊಂದು ಜನ್ ಕಥೆಯಲ್ಲಿ ಬರುವ ಕೆಲವೊಂದು ಇನ್ಸಿಡೆಂಟನ್ನು ಇವತ್ತು ತೆಗೆದುಕೊಂಡು ಬಂದಿದ್ದೀನಿ. ಸಕ್ಸಸ್ನ ಅತಿ ದೊಡ್ಡ ಶತ್ರು ಯಾವುದು ಅಂತ ಒಬ್ಬ ಹುಡ್ಕೊಂಡು ಹೋಗ್ತಾನೆ. ಆ ಹುಡ್ಕೊಂಡು ಹೋದವನಿಗೆ ಜನ್ ಗುರು ಕೊಡುವ ಸಂದೇಶವನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವೆರಿ ಫಸ್ಟ್, ಸಕ್ಸಸ್ ಬೇಕು ನನಗೆ, ಸಕ್ಸಸ್ ಹೇಗೆ ಪಡೆಯಬೇಕು ಅಂತ ಕೇಳಿದಾಗ ಆ ಜನ್ ಗುರು ಕೊಡೋ ಉತ್ತರ, ಸಕ್ಸಸ್ ಬಾಹ್ಯವಾದುದಲ್ಲ, ಅದು ಆಂತರಿಕವಾದದ್ದು, ಅದರ ಇಂಟರ್ನಲ್ ಮ್ಯಾಟರ್. ನೀನದು ಇನ್ನರ್ ಇಂಜಿನಿಯರಿಂಗ್ ಮಾಡಿ ಪಡ್ಕೋಬೇಕೇ ಹೊರತು ಹೊರಗಡೆಯಿಂದ ಸಿಗಲ್ಲ ಅಂತಾರೆ. ಆವಾಗ ಆ ವ್ಯಕ್ತಿ ಬಿಡಲ್ಲ, ಇಲ್ಲ ನಾನು ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ಓಕೆ, ನೀನು ಕೇಳ್ತಾ ಇರೋದು ಸಾಧನೆ, ಸಕ್ಸಸ್ ಅಲ್ಲ. ಸಾಧನೆಗೂ ಸಕ್ಸಸ್ಗೂ ಭಾಳ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅಚೀವ್ಮೆಂಟ್ ಆ್ಯಂಡ್ ಸಕ್ಸಸ್ ಇಸ್ ಡಿಫ್ರೆನ್ಸ್ ಅನ್ನೋ ಅರ್ಥದಲ್ಲಿ ಚರ್ಚೆ ಮಾಡ್ತಾರೆ. ಅದು ತುಂಬ ಫಿಲಾಸಫಿಕಲ್ ಆಗಿ, ಸ್ಪಿರಿಚುವಲ್ ಆಗಿರುತ್ತೆ. ಹಾಗಾಗಿ ನಾನು ನಮ್ಮ ಯುವಕರಿಗೆ ಬೇಕಾದಂಥ ಒಂದಷ್ಟು ಮಾತನ್ನು ಇಲ್ಲಿ ನಿಮ್ಮ ಎದುರಿಗೆ ತರೋದಾದರೆ, ವೆರಿ ಫಸ್ಟ್ ಆ ಹುಡುಗ ಹೇಳ್ತಾನೆ, ಯಶಸ್ಸು ಅಥವಾ ನನ್ನ ಕೇಳ್ತಾ ಇರೋ ಸಕ್ಸಸ್ ದೊಡ್ಡ ದೊಡ್ಡ ವಿಷಯಗಳಲ್ಲಿರುತ್ತೆ. ಅಂದರೆ ನಾನು ದೊಡ್ಡ ಸಾಧನೆ ಮಾಡಬೇಕು, ಹಣದ ವಿಚಾರದಲ್ಲೋ ಅಥವಾ ಆರ್ಚರಿ ವಿಚಾರದಲ್ಲೋ ಇನ್ಯಾವುದೋ ವಿಚಾರದಲ್ಲಿ ನಾನು ಸಾಧಿಸಬೇಕು. ಆನಂದ ಚಿಕ್ಕ ವಿಷಯಗಳಲ್ಲಿರುತ್ತದೆ ಅಂತಾರೆ. ಅಂದರೆ ಹ್ಯಾಪಿನೆಸ್ ಇದೆಯಲ್ಲ, ಇದಕ್ಕೇನು ದೊಡ್ಡದಾದ ಏನೋ ಬೇಕಾಗಿಲ್ಲ. ಒಂದು ಮಗುಗೆ ಒಂದು ಚಾಕ್ಲೇಟ್ ಕೊಡೋದ್ರಿಂದ ಆನಂದ ಸಿಗುತ್ತೆ. ಅದೇ ರೀತಿ ಕೆಲವೊಬ್ಬ ವ್ಯಕ್ತಿಗಳಿಗೆ ನೀವು ಒಂದು ಬರ್ತ್ಡೇ ದಿನ ನೀವು ದೊಡ್ಡದಾದ ಕೇಕ್ ತೆಗೆದುಕೊಂಡು ಹೋಗಬೇಕು ಅಂತಲ್ಲ, ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಇಟ್ಕೊಂಡು ಒಂದು ಶುಭ ಕೋರಿದರೆ ಸಾಕು, ಆಟೋಮೆಟಿಕ್ಲಿ ಹಿ ಬಿಕಮ್ ಹ್ಯಾಪಿ. ಆ ಥರ ಆನಂದ ಚಿಕ್ಕ ವಿಷಯಗಳಲ್ಲಿರುತ್ತೆ. ಬಟ್ ಮೆಡಿಟೇಷನ್ ಶೂನ್ಯದಲ್ಲಿರುತ್ತೆ, ಭಗವಂತ ಎಲ್ಲದರಲ್ಲೂ ಇರ್ತಾನೆ ಅಂಥೇಳಿ ಇಂಡಿಯಾದ ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಮಹಾತ್ರೆ ಅವರು ಹೇಳ್ತಾರೆ. ಈ ಥರದ್ದೇ ಚರ್ಚೆ ಅಲ್ಲಿ ನಡೆಯುತ್ತೆ. ಅಲ್ಲಿ ನಡೆದ ನಂತರ ಆತನಿಗೆ ಖಂಡಿತವಾಗ್ಲೂ ನನಗೆ ಸಾಧನೆ ಮಾಡೋ ರಿಲೇಟೆಡಾಗಿ ಮ್ಯಾಟ್ರ್ ಬೇಕು ಅಂದಾಗ, ಸಾಧನೆಗೆ ಅಥವಾ ಯಶಸ್ಸಿಗೆ 3 ಶತ್ರುಗಳಿದ್ದಾವೆ ಅಂತ ಹೇಳ್ತಾರೆ. 3 ಎನಿಮೀಸ್, ಬಿಗ್ಗೆಸ್ಟ್ ಎನಿಮೀಸ್. ಆ 3 ಶತ್ರುಗಳು ಯಾವುದು ಅಂತಂದರೆ, ಒಂದು ಸಂಶಯ, ಇನ್ನೊಂದು ಅಸಹನೆ, ಇನ್ನೊಂದು ಬಾಂಡೇಜ್, ಬಂಧನ. ಡೌಟ್, ಇಂಪೇಷನ್ಸ್ ಆ್ಯಂಡ್ ಅಟ್ಯಾಚ್ಮೆಂಟ್. ಏನಿದು ಅಟ್ಯಾಚ್ಮೆಂಟ್ ಇಲ್ಲದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ಕೋಬೋದು ನೀವು. ಆದರೆ ಅಟ್ಯಾಚ್ಮೆಂಟು ಕೂಡ ಹೇಗೆ ಶತ್ರು ಆಗುತ್ತೆ ಅಂತೇಳಿ ಭಾಳ ಅದ್ಭುತವಾಗಿ ಒಂದು ಕಥೆಗಳ ಮೂಲಕ ಅಲ್ಲಿ ಹೇಳಲಾಗುತ್ತೆ. ಏನಿದು ಸಂಶಯ, ಏನಿದು ಅಸಹನೆ, ಏನಿದು ಬಂಧನ ಅಂತ ನೋಡೋದಾದರೆ, ವೆರಿ ಫಸ್ಟ್ ಒಬ್ಬ ಬಿಲ್ಲುಗಾರನ ಕಥೆಯನ್ನು ಆ ಜನ್ ಗುರುಗಳು ಹೇಳ್ತಾರೆ. ಒಬ್ಬ ಬಿಲ್ಲುಗಾರ ತನಗೆ ಬೇಕಾದ ಎಲ್ಲ ಪೊಟೆನ್ಷಿಯಾಲಿಟಿ ಇಟ್ಕೊಂಡಿದ್ದಾನೆ, ಫಿಟ್ನೆಸ್ ಇಟ್ಕೊಂಡಿದ್ದಾನೆ, ಕಣ್ಣಿನ ಶಾರ್ಪ್ನೆಸ್ ಇದೆ, ಎವ್ರಿಥಿಂಗ್. ಒಬ್ಬ ಆರ್ಚರ್ಗೆ ಏನೇನು ಎಬಿಲಿಟಿ ಇರಬೇಕೋ ಎಲ್ಲ ಎಬಿಲಿಟಿ ಇದೆ. ಆದರೂ ಕೂಡ ಆತ ತಾನು ಮುಟ್ಟಬೇಕಾದಷ್ಟು ಸಾಧನೆಯನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಆವಾಗ ಒಬ್ಬ ಜನ್ಗುರು ಹತ್ರ ಆ ಬಿಲ್ಲುಗಾರ ಬರ್ತಾನೆ, ನಾನು ಎಲ್ಲ ಸಾಮರ್ಥ್ಯ ಹೊಂದಿದ್ದರೂ ಯಾಕೆ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಆವಾಗ ಜನ್ಗುರು ಆತನ ಮುಖವನ್ನು ದಿಟ್ಟಿಸಿ ನೋಡಿ, ಐ ಕಾಂಟ್ಯಾಕ್ಟ್ ಮೂಲಕನೇ ಅವ್ರು ಸ್ಟಡಿ ಮಾಡ್ತಾ ಇರ್ತಾರೆ. ನೀನು ನಿನ್ನ ಬಗ್ಗೆನೇ ಡೌಟ್ ಇಟ್ಕೊಂಡಿದೀಯಾ. ಯಾವ ವ್ಯಕ್ತಿ ಸಂಶಯವನ್ನು ಹೊಂದಿರ್ತಾನೋ ಆ ವ್ಯಕ್ತಿ ಸಾಧನೆ ಮಾಡಲು ಸಾಧ್ಯವಿಲ್ಲ. ಯಾವತ್ತೂ ನಮ್ಮ ಬಗ್ಗೆ ನಮಗೆ ಸಂಶಯದ ಬದಲಿಗೆ ನಂಬಿಕೆ ಇರಬೇಕು ಅಂತ ಹೇಳ್ತಾರೆ. ಆ ವಿಚಾರವನ್ನು ಇಟ್ಕೊಂಡು ನಿಮ್ಗೊಂದಿಷ್ಟು ಮಾಹಿತಿ ತಿಳಿಸೋದಾದರೆ, ಯಾವತ್ತು ನಮ್ಮ ಹುಡುಗರಿದ್ದೀರಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಸಿದ್ಧತೆ ಆಗೋಂಥವ್ರು, ಏನೋ ಸಾಧನೆ ಮಾಡೋಕ್ಕೆ ಸಿದ್ಧತೆ ಆಗೋಂಥವ್ರು, ನಿಮ್ಮ ಎಬಿಲಿಟಿ ಬಗ್ಗೆನೇ ಡೌಟ್ ಇರುತ್ತೆ ನಿಮಗೆ. ನನ್ನ ಕೈಲಿ ಆಗುತ್ತಾ ಅಂತ. 10 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ನನ್ನ ಕೈಲಾಗುತ್ತಾ. ಪಕ್ಕದವರು 8 ಗಂಟೆ ಓದ್ತಿದ್ದಾರೆ, ನನ್ನ ಕೈಲಾಗತ್ತಾ. ನಿಮ್ಮ ಬಗ್ಗೆ ನೀವು ಡೌಟ್ ಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ನೀವು ಅಲ್ಲಿ ಸೋತೋಗಿದ್ದೀರಿ ಅಂತಲೇ ಅರ್ಥ. ಯಾವತ್ತು ಒಂದು ಕ್ಷೇತ್ರದಲ್ಲಿ ನೀವು ಸ್ಪರ್ಧೆಗೆ ನುಗ್ತಾ ಇದ್ದೀರಿ ಅಂದರೆ ನಿಮ್ಮ ಬಗ್ಗೆ ನೀವು ಡೌಟ್ ಇಟ್ಕೋಬಾರ್ದು. ಯಾವತ್ತು ನಿಮ್ಮ ಸಾಮರ್ಥ್ಯದ ಬಗ್ಗೆ ಡೌಟ್ ಇಟ್ಕೋಬಾರ್ದು. ನೀವೊಂದು ಟೀಮಾಗಿ ಅಚೀವ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ನಿಮ್ಮ ಟೀಮ್ ಬಗ್ಗೆ ಡೌಟ್ ಇಟ್ಕೋಬಾರ್ದು. ಮತ್ತು ನಿಮಗೆ ಪ್ರಾಪರ್ ಗೈಡ್ ಮಾಡ್ತಾ ಇರೋ ಗುರುವಿನ ಬಗ್ಗೆ ಡೌಟ್ ಇಟ್ಕೋಬಾರ್ದು. ಇವತ್ತು ಸಚಿನ್ ತೆಂಡೂಲ್ಕರ್ ದೊಡ್ಡ ಸಾಧನೆ ಮಾಡಿದ್ದಾರೆ, ಸಚಿನ್ ತೆಂಡೂಲ್ಕರ್ ಗುರು ಅವ್ರಿಗಿಂತ ದೊಡ್ಡ ಸಾಧನೆ ಮಾಡಬೇಕು ಅಂತ ಇಲ್ಲ. ನಿಮ್ಮ ಗುರು ಸಣ್ಣವರೇ ಇದ್ದರೂ ಅವ್ರು ಕೊಡೋ ಮಾರ್ಗದರ್ಶನ ದೊಡ್ಡದಾಗಿರುತ್ತೆ. ಗುರುವಿನ ಬಗ್ಗೆ ಡೌಟ್ ಇಟ್ಕೋಬಾರ್ದು. ಓದ್ತಾ ಇರೋ ಪುಸ್ತಕಗಳು, ಗ್ರಂಥಗಳ ಬಗ್ಗೆ ಡೌಟ್ ಇಟ್ಕೋಬಾರ್ದು. ಕುರಾನ್ ಬಗ್ಗೆ ಡೌಟ್ ಇಟ್ಕೊಂಡು ಓದ್ತಾ ಇರೋನಿಗೆ ಕುರಾನ್ನಲ್ಲಿರೋ ಯಾವುದೇ ಕಾನ್ಸೆಪ್ಟ್ಗಳು ತಲೆಗೆ ಹೋಗಲ್ಲ. ಭಗವದ್ಗೀತೆ ಬಗ್ಗೆ ಡೌಟ್ ಇಟ್ಕೊಂಡವನಿಗೆ ಭಗವದ್ಗೀತೆ ಯಾವ ಕಾನ್ಸೆಪ್ಟ್ಗಳು ತಲೆ ಹೋಗಲ್ಲ. ಅನುಮಾನ, ಕೃಷ್ಣನೇ ದೊಡ್ಡ ಮನುಷ್ಯನ, ಈ ಥರ ಥಾಟ್ಸ್ಗಳಿರ್ತವೆ. ಒಂದು ಸಿಸ್ಟಮ್ ಬಗ್ಗೆನೂ ಡೌಟ್ ಇಟ್ಕೋಬಾರ್ದು. ಒಂದು ಎಕ್ಸಾಮ್ ಕಾಲ್ ಫಾರ್ ಆಯಿತು ಅಂತಿದ್ದಂಗೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು,
ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ಎಕ್ಸಾಮ್ ಹೇಗೆ ಬರೀಬೇಕು, ಇಷ್ಟು ಯೋಚನೆ ಮಾಡಬೇಕು. ಅದು ಬಿಟ್ಕೊಂಡು ಅಪ್ಲಿಕೇಶನ್ ಹಾಕೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಏನು ಮಾಡೋದು, ದೆನ್ ಪೇಪರ್ ಔಟ್ ಆದರೆ ಏನು ಮಾಡೋದು, ದುಡ್ಡು ಕೊಟ್ಟು ಆ ಹುದ್ದೆಯನ್ನು ಪಡೆಯೋದು ಹೇಗೆ, ಈ ಥರ ಸಿಸ್ಟಮ್ ಬಗ್ಗೆನೇ ಡೌಟ್ ಪಡ್ತಾ ಇದ್ದರೆ ನಿಮ್ಮ ಪೊಟೆನ್ಷಿಯಾಲಿಟಿ ಹೊರಗೆ ಬರೋಕ್ಕಾಗಲ್ಲ. ಯಾವತ್ತು ಈಗ ರೋಡಲ್ಲಿ ಈಗಷ್ಟೇ ಆಕ್ಸಿಡೆಂಟನ್ನು ನೋಡಿರ್ತೀವಿ, ಮತ್ತೆ ಅದೇ ರಸ್ತೆಯಲ್ಲಿ ನಾವು 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ. ಅಂದರೆ ನಂಬಿಕೆ ಅನ್ನೋದೇ ಜಗತ್ತಿನ ನಿಯಮ. ನೀವು ನಂಬಿಕೆ ಬಿಟ್ಟು ಡೌಟ್ ಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಸ್ಸಲ್ಲಿ ಪಿಕ್ ಪಾಕೆಟ್ ಆಗ್ತಾ ಇರತ್ತೆ, ಬಸ್ಸಲ್ಲಿ ಪಿಕ್ ಪಾಕೆಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಸ್ಸಲ್ಲಿ ಓಡಾಡೋದು ಯಾರೂ ನಿಲ್ಲಿಸಿಲ್ಲ. ರೋಡಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ರೋಡಲ್ಲಿ ಓಡಾಡೋದು ಯಾರೂ ನಿಲ್ಲಿಸಿಲ್ಲ. ಹಾಗಾಗಿ ಒಂದು ಸಾಧನೆ ಕಡೆ ಹೋಗಬೇಕಾದ್ರೆ ನಿಮ್ಮ ಬಗ್ಗೆ ನೀವು ಒಂದು ಸಣ್ಣ ಡೌಟನ್ನು ಇಟ್ಕೋಬಾರ್ದು. ಟೀಮ್ ಬಗ್ಗೆ, ಗುರು ಬಗ್ಗೆ, ಪುಸ್ತಕಗಳ ಬಗ್ಗೆ, ಸಿಸ್ಟಮ್ ಬಗ್ಗೆ ಡೌಟ್ ಇಟ್ಕೊಂಡ್ರಿ ಅಂದರೆ ಸಕ್ಸಸ್ ಆಗೋಕ್ಕಾಗಲ್ಲ. ದೆನ್ ಬರೋಣ ಇಂಪೇಷನ್ಸ್. ಒಂದು ಯಾವುದೇ ಹಣ್ಣು ಬರಬೇಕಂದ್ರೆ ಆ ಮರ ಸುಮಾರು ವರ್ಷಗಳ ಕಾಲ ಬೆಳೆದಿರಬೇಕು. ಇವತ್ತೇನೋ ಹೈಬ್ರಿಡ್ ಕಾರಣಕ್ಕೆ ಕೆಲವೊಂದು ತಳಿಗಳು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ವಿತಿನ್ 4 ಮಂತ್, ವಿತಿನ್ 8 ಮಂತಲ್ಲಿ ಹಣ್ಣಿನ ಮರಗಳಿಂದ ಹಣ್ಣು ಬರ್ತಾ ಇದೆ. ಆದರೆ ರಿಯಾಲಿಟಿ, ನೈಜತೆಯ ಪ್ರಕಾರ ಪೇಷನ್ಸ್ ಬೇಕು, ಕಾಯುವಿಕೆ ಬೇಕು ಒಂದು ಫಲ ಬಿಡಬೇಕು ಅಂದರೆ. ಈಗ ನಿಮಗೆ ಫಿಲಮ್ ಇಂಡಸ್ಟ್ರಿ ತುಂಬ ಕುತೂಹಲ, ಹಾಗಾಗಿ ಫಿಲಮ್ ಬಗ್ಗೆನೇ ಮಾತಾಡೋದಾದರೆ ಯಾವ ಫಿಲಮು 3 ವರ್ಷ 4 ವರ್ಷ ತಪಸ್ಸು ಮಾಡಿದಾರೋ, KGF ಆಗಿರ್ಬೋದು, RRR ಆಗಿರ್ಬೋದು, ಆ್ಯಂಡ್ ರೀಸೆಂಟಾಗಿ ರಿಲೀಸ್ ಆದಂಥ ಪಠಾಣ್ ಆಗಿರ್ಬೋದು, ಈಗ ಬರ್ತಾ ಇರುವಂಥ ಸಾಲಾರ್ ಆಗಿರ್ಬೋದು, ಯಾವುದೇ ಆದರೂ ಅವು ತುಂಬ ಶ್ರಮ ಹಾಕಿ ತುಂಬ ಕಾಲದ ಪ್ರಯತ್ನದಿಂದ ಹೊರಗೆ ಬಂದಿದ್ದಾವೆ. ಕಾಯುವಿಕೆಯಿಂದ ಬರುವಂಥ ಔಟ್ಪುಟ್ ಇದೆಯಲ್ಲ, ಅದು ಅದ್ಭುತವಾಗಿರುತ್ತೆ. ನೀವು ಈಗ 15 ದಿವಸ 20 ದಿವಸ ಶೂಟಿಂಗ್ ಮಾಡಿ, 15 ದಿವಸ 20 ದಿವಸ ಎಡಿಟಿಂಗ್ ಮಾಡಿ 3 ತಿಂಗಳಿಗೆಲ್ಲ ಫಿಲಮ್ ರಿಲೀಸ್ ಆಗ್ತವೆ. 3 ದಿವಸ ಕೂಡ ಥಿಯೇಟ್ರಲ್ಲಿ ನಿಲ್ಲೋದಿಲ್ಲ. ಸ್ಪೋರ್ಟ್ಸ್ ಪರ್ಸನ್ಗಳು ಅಷ್ಟೇ, ಯಾರು ತುಂಬ ಕಾಲದಿಂದ ಲಾಂಗ್ ಟರ್ಮ್ ಎಫರ್ಟ್ ಹಾಕಿರ್ತಾರೋ ಅವರು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಅಚೀವ್ ಮಾಡ್ತಾ ಇರ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಅಷ್ಟೇ, ಯಾರು ಜೂನಿಂದ ಎಫರ್ಟ್ ಹಾಕಿರ್ತಾನೋ, ಮಾರ್ಚ್ವರೆಗೂ ಎಫರ್ಟ್ ಹಾಕಿರ್ತಾನೋ ಅವನು ಎಕ್ಸ್ಪೆಕ್ಟೆಡ್ ಸ್ಕೋರನ್ನು ಮಾಡ್ತಾನೆ, ಆಕೆ ಎಕ್ಸ್ಪೆಕ್ಟೆಡ್ ಸ್ಕೋರನ್ನು ಮಾಡ್ತಾರೆ. ಅದು ಬಿಟ್ಕೊಂಡು ಮಾರ್ಚ್ಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಆದಮೇಲೆ ಜನವರಿಯಿಂದ ನಾವು ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡುವ ನಮ್ಮ 60ಕ್ಕಿಂತ ಹೆಚ್ಚು % ಯುವತಿಯರು ಹೇಗೆ ಗುಡ್ ಸಕ್ಸಸ್ಸನ್ನು ಪಡೆಯೋಕ್ಕೆ ಸಾಧ್ಯ? ಹಾಗಾಗಿ ವೆಯ್ಟಿಂಗ್ ಪೀರಿಯಡ್ ಇದೆಯಲ್ಲ, ಕಾಯುವಿಕೆಯ ಅವಧಿ ಇಂಪಾರ್ಟೆಂಟು. ಮೆಚುರಿಟಿ ಬರಬೇಕು, ಪಕ್ವತೆ ಆಗಬೇಕು, ಅದಕ್ಕೆ ಕಾಯಬೇಕು. ಮಾಸ್ಟರಿ ಬರಬೇಕು, ಆ ಸಬ್ಜೆಕ್ಟಲ್ಲಿ ನಿಮಗೆ ಮಾಸ್ಟರಿ, ಕಮ್ಯಾಂಡಿಂಗ್ ಇರಬೇಕು, ಜೊತೆಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಇವೆಲ್ಲ ಬಂದಾಗ ಔಟ್ಪುಟ್ ಬರುತ್ತೆ. ಜನ್ಗುರು ಒಬ್ಬ ಚಿತ್ರ ಕಲಾವಿದೆಯ ಕತೆ ಹೇಳ್ತಾರೆ. ಭಾಳ ಪ್ರಯತ್ನ ಮಾಡ್ತಾಳೆ, ಆದರೆ ಅವಳಿಗೆ ಸಕ್ಸಸ್ ಬರ್ತಾ ಇಲ್ಲ ಅಂತಲೇ ಚಿಂತೆ. ಯಾವತ್ತು ಸಕ್ಸಸ್ಸನ್ನು ಹುಡ್ಕೊಂಡು ಹೋಗಬಾರ್ದು. ನಿಮ್ಮ ಕೆಲಸ ನೀವು ಪರ್ಫೆಕ್ಟಾಗಿ ಮಾಡ್ತಾಯಿದ್ರೆ ಸಕ್ಸಸ್ ಆ ಕಾಲ ಬಂದಾಗ ಬಂದೇ ಬರುತ್ತೆ. ಅದಕ್ಕೊಂದು ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ಸಕ್ಸಸ್ಗೆ. ಆ ವೆಯ್ಟಿಂಗ್ ಪೀರಿಯಡ್ ಮುಗಿಬೇಕು, ಮುಗಿದ ನಂತರ ಆಟೋಮೆಟಿಕ್ಲಿ ಬರುತ್ತೆ. ನೀವು ಸಕ್ಸಸ್ ಬಂದಿಲ್ಲ ಅಂತ ಕಾಯಂಗಿಲ್ಲ. ಈಕೆ ಕೂಡ ಕಲಾವಿದೆ, ಒಬ್ಬ ಹಿರಿಯ ಜನ್ಗುರು ಹತ್ರ ಹೋದಾಗ ಹೇಳ್ತಾರೆ, ನಿನ್ನ ಕಣ್ಣಿನಲ್ಲಿ ನನಗೆ ಸಹನೆ ಕಾಣ್ತಾ ಇಲ್ಲ, ನಿನ್ನ ಕಣ್ಣು ನೋಡಿದ್ರೆ ಪೇಷನ್ಸ್ ಕಡಿಮೆ ಇದೆ ಅನಿಸ್ತಾ ಇದೆ, ನೀನೊಂದು ಪೇಷನ್ಸ್ ಬೆಳೆಸ್ಕೊ, ಒಂದು ಚಿತ್ರದ ಬಗ್ಗೆ ತುಂಬ ಟೈಮ್ ಕೊಟ್ಟು ತುಂಬ ಕೂಲಾಗಿ ಮಾಸ್ಟರಿ ಪಡೆದು ರಚನೆ ಮಾಡು, ಸಕ್ಸಸ್ ಕಾಣ್ತೀಯ ಅಂತ ಹೇಳ್ತಾರೆ. ಅದನ್ನು ಈಕೆ ಫಾಲೋ ಮಾಡಿ ಅತಿ ದೊಡ್ಡ ಕಲಾವಿದೆಯಾಗಿ ಕನ್ವರ್ಟ್ ಆಗ್ತಾರೆ. ಹಾಗಾಗಿ ವೆಯ್ಟಿಂಗ್ ಪೀರಿಯಡ್ ಇದೆ, ಮೆಚುರಿಟಿ ಲೆವೆಲ್ ಬೇಕು, ಮಾಸ್ಟರಿ ಬೇಕು, ಎಕ್ಸ್ಪೀರಿಯನ್ಸ್ ಬರಬೇಕು, ಅಲ್ಲಿವರೆಗೂ ಕಾಯಬೇಕು. ಇವತ್ತು ನಾನು ಪದೇ ಹೇಳ್ತಾ ಇರ್ತೀನಿ, ನಮ್ಮ ಕೋಚಿಂಗ್ ಫೀಲ್ಡಲ್ಲಿ ಎಷ್ಟು ಅನನುಭವಿಗಳು ಮೊನ್ನೆ ಕೋಚಿಂಗ್ ಬಂದಿರ್ತಾರೆ, 3 ತಿಂಗಳು ಪಾಠ ತಗೊಂಡಿರ್ತಾರೆ, 4ನೇ ತಿಂಗಳಿಂದ ಅವರೇ ಮಾಸ್ಟರ್ ಆಗಿಬಿಟ್ಟಿರ್ತಾರೆ. ಹೀಗಾದಾಗ ಆ ಕ್ಷೇತ್ರದಲ್ಲಿರುವ ಒಂದು ಗುಣಮಟ್ಟನೇ ಕುಸಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥದ್ರ ನಡುವೆ ಭಾಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಇಲ್ಲ. 40% ಜನ ಇವತ್ತು ಹೈ ಮೆಚ್ಯೂರ್ಡ್ ಆಗಿ ಪಕ್ವಗೊಂಡಿರುವಂಥ ಮಾಸ್ಟರ್ ಇರೋರು ಕೆಲಸ ಮಾಡ್ತಾಯಿದ್ದಾರೆ. ಅದ್ರ ನಡುವೆ ಹಾಫ್ ಬಾಯ್ಲ್ಡ್ಗಳು ಕೆಲವು ಬಂದು ಈ ಕ್ಷೇತ್ರದಲ್ಲಿ ಕೂಡ ಕೆಲವೊಮ್ಮೆ ಇಮ್ಮೆಚ್ಯೂರ್ಡ್ ಆದ ಕೋಚಿಂಗ್ ನಡೀತಾ ಇದೆ. ಅದ್ರ ಬಗ್ಗೆ ಕೂಡ ಎಚ್ಚರಿಕೆ ಇರಬೇಕು. ಇದು ನಾನು ಪೇಷನ್ಸ್ ಬಗ್ಗೆ ನಿಮಗೆ ತಿಳಿಸ್ಬೇಕಾದ ಒಂದು ಮ್ಯಾಟ್ರ್. ನೆಕ್ಸ್ಟ್ ಬಂದರೆ ಅಟ್ಯಾಚ್ಮೆಂಟ್. ಯಾವುದೋ ಒಂದು ಸಿದ್ಧಾಂತಕ್ಕೆ ಅಟ್ಯಾಚ್ ಆಗಿಬಿಟ್ಟಿರ್ತೀವಿ, ನಾವು ಅದನ್ನು ಬಿಡೋಕ್ಕೆ ರೆಡಿ ಇರಲ್ಲ. ಬಿಡೋಕ್ಕೆ ರೆಡಿ ಇಲ್ಲದೆ ಇದ್ದಾಗ ಸಕ್ಸಸ್ ಬರಲ್ಲ. ಸೇಮ್ ಒಬ್ಬ ಜನರಲ್, ಒಬ್ಬ ಸೇನಾ ಸ್ಟ್ರಾಟಜಿಸ್ಟು ಜನ್ಗುರು ಹತ್ರ ಬರ್ತಾರೆ, ನಾನು ಏನು ಮಾಡಿದ್ರು ಗೆಲುವು ಪಡೆಯೋಕ್ಕಾಗ್ತಾ ಇಲ್ಲ, ಏನು ಮಾಡಲಿ ಅಂತ. ನಾನು ಅದಕ್ಕೋಸ್ಕರ ಪುಟಿನ್ ಅವ್ರದ್ದು ಹಾಕ್ಕೊಂಡಿದ್ದೀನಿ. ಅತಿ ದೊಡ್ಡ ದೇಶದ ಸೈಜ್ನಲ್ಲಿ ಅತಿ ದೊಡ್ಡ ಸೈನ್ಯ ಇರುವಂಥ ಒಬ್ಬ ದಂಡನಾಯಕ ಪಕ್ಕದಲ್ಲಿರೋ ಒಂದು ಸಣ್ಣ ಉಕ್ರೇನ್ ಮೇಲೆ ಯುದ್ಧದಲ್ಲಿ ಗೆಲುವು ಸಾಧಿಸೋಕ್ಕಾಗ್ತಾ ಇಲ್ಲ. ಇಲ್ಲಿ ಏನೋ ಸ್ಟ್ರಾಟರ್ಜಿನಲ್ಲಿ ಕೊರತೆ ಆಗ್ತಾಯಿದೆ. ಇವರು ಜನ್ಗುರು ಹತ್ರ ಹೋಗಬೇಕೇನೋ ಗೊತ್ತಿಲ್ಲ. ಜನ್ಗುರು ಹತ್ರ ಹೋದಾಗ ಜನ್ಗುರು ಹೇಳ್ತಾರೆ, ನೀನು ನಿನ್ನದೇ ಕೆಲವು ಸ್ಟ್ರಾಟರ್ಜಿಗಳು ಪರ್ಫೆಕ್ಟ್ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ಆ ಪರ್ಫೆಕ್ಟ್ ಸ್ಟ್ರಾಟರ್ಜಿಯಿಂದನೇ ಗೆಲುವು ಸಾಧಿಸಬೇಕು ಅಂದ್ಕೊತಿದ್ಯಾ, ಅದು ಆಗೋದಿಲ್ಲ. ಕಾಲ
ನಿಂತಿರೋಲ್ಲ. ಪರಿವರ್ತನೆ ಜಗದ ನಿಯಮ. ಏನು ಭಗವದ್ಗೀತೆ ಹೇಳುತ್ತೋ ಜನಕಥೆಯಲ್ಲೂ ಅದೇ ಬರುತ್ತೆ. ಬದಲಾವಣೆಗಳಿಗೆ ಹೊಂದ್ಕೋಬೇಕು, ಹೊಸತನವನ್ನು ಅಡ್ಯಾಪ್ಟ್ ಮಾಡ್ಕೋಬೇಕು, ಮತ್ತು ಅಡ್ಜಸ್ಟ್ಮೆಂಟ್ ಹೊಂದಿಕೊಳ್ಳುವಿಕೆ ಆಗಬೇಕು. ಓಪನ್ ಮೈಂಡೆಡ್ನೆಸ್ ಇರಬೇಕು, ಅಂದರೆ ತೆರೆದುಕೊಳ್ಳುವಿಕೆ ಬೇಕು. ನೀವು ಓಪನ್ ಮೈಂಡೆಡ್ ಆಗಿ ಏನೇನು ಹೊಸದು ಬರುತ್ತೋ ಅದನ್ನೆಲ್ಲ ಸ್ವೀಕರಿಸಬೇಕು. ನಮ್ಮ ಉಪನಿಷತ್ತುಗಳಲ್ಲೂ ಇದೆ, ಉದಾತ್ತ ಚಿಂತನೆಗಳು ಎಲ್ಲ ಕಡೆಯಿಂದನೂ ಬರಲಿ ಅಂತ ಹೇಳ್ತಾರೆ. ಹಂಗೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಈ ಆಟಿಟ್ಯೂಡ್ ಇದ್ದಾಗ ಸಕ್ಸಸ್ ಬರುತ್ತೆ ಅಂತಾರೆ. ಆ ಏನು ಸ್ಟ್ರಾಟಜಿಸ್ಟ್ ಇರ್ತಾರೆ ಅದನ್ನ ಅಡ್ಯಾಪ್ಟ್ ಮಾಡಿಕೊಂಡು ಹೋಗಿ ಅದನ್ನು ಅಭ್ಯಾಸ ಮಾಡಿ ಅದನ್ನು ಚಲಾವಣೆಗೆ ತರ್ತಾರೆ. ಆಟೋಮೆಟಿಕ್ಲಿ ಸಕ್ಸಸ್ ಪಡಿತಾರೆ. ಹಾಗಾಗಿ ನಾವು ಯುವಕರು ಯುವತಿಯರು ಅಷ್ಟೇ ಬದಲಾವಣೆಗಳಿಗೆ ಹೊಂದ್ಕೋಬೇಕು, ಹೊಸ ಹೊಸ ಚೇಂಜ್ಗಳಿಗೆ ಹೊಂದ್ಕೋತಾ ಬರಬೇಕು. FDA SDA ಪರೀಕ್ಷೆಗಳು ಹೀಗಿತ್ತು, ಒಂದು ಜನರಲ್ ನಾಲೆಡ್ಜ್ ಪೇಪರ್, ಒಂದು ಕನ್ನಡ ಬರೆದ್ಬಿಟ್ರೆ ನಾನು FDA SDA ಆಗಿಬಿಡ್ತೀನಿ. ಚೇಂಜ್ ಆಗ್ತಾ ಇದೆ. ಅಲ್ಲಿ ಇಂಗ್ಲೀಷ್ ಬರ್ತಾ ಇದೆ, ಅಲ್ಲಿ ಕಂಪ್ಯೂಟರ್ ಬರ್ತಾ ಇದೆ, ಅಲ್ಲಿ ಎನ್ವಿರಾನ್ಮೆಂಟ್ ಸೈನ್ಸ್ ಬರ್ತಾ ಇದೆ. ಅದನ್ನೆಲ್ಲ ನೀವು ಕಲಿತಾ ಬಂದರೆ ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ. ಇಲ್ಲ ನಾನು ಹಳೇದು ಇಷ್ಟು ಓದ್ಕೊಂಡ್ಬಿಟ್ಟಿದ್ದೀನಿ ಅದೇ ಥರದ ಎಕ್ಸಾಮ್ ಬರಲಿ, ನೀವು ಓದಿರೋಕ್ಕೆ ತಕ್ಕಂಥ ಎಕ್ಸಾಮ್ ಬರಲ್ಲ. ಹೊಸ ಬದಲಾವಣೆಗಳೇನಾಗಿದೆ ಆ ಹೊಸತನಕ್ಕೆ ಕ್ವಿಕ್ ಅಡ್ಯಾಪ್ಟ್ ಆಗಬೇಕು, ತೆರೆದುಕೋಬೇಕು. ನೀವು ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ. ಯಾವುದೋ ಒಂದು 4 ಪುಸ್ತಕಕ್ಕೆ ಅಟ್ಯಾಚ್ ಆಗಿಬಿಟ್ಟಿದ್ದೀರಾ, ಅದನ್ನೇ ಅಂಟ್ಕೊಂಡು ಕೂತ್ಕೋಬೇಡಿ. ಹೊಸ ಹೊಸ ಆ್ಯಟಿಟ್ಯೂಡ್, ಹೊಸ ಹೊಸ ಮನೋಭಾವ ತುಂಬಿರುವಂಥ ಪುಸ್ತಕಗಳು ಬಂದಾಗ ಅದನ್ನು ಓದುವಂಥದ್ದು, ಹೊಸ ಸಬ್ಜೆಕ್ಟನ್ನು ಕಲಿಯುವಂಥದ್ದು, ಹೊಸ ಟ್ರೆಂಡನ್ನು ಅನಾಲಿಸಿಸ್ ಮಾಡುವಂಥದ್ದು, ನ್ಯೂ ಇನಿಷಿಯೇಟಿವ್ಸ್ಗಳನ್ನ ಹೊಂದ್ಕೊಳ್ಳೋಂಥದ್ದು ಮಾಡಿಕೊಂಡ್ರೆ ಸಕ್ಸಸ್ ಬರುತ್ತೆ. ಇದು ಜನ್ಗುರುಗಳ ಕಥೆಗಳಿಂದ 3 ಮ್ಯಾಟರ್ಗಳನ್ನು ನಿಮ್ಮ ಮುಂದೆ ತಗೊಬಂದಿದ್ದೀನಿ. 1 ಸಂಶಯ ನಿಮ್ಮ ಬಗ್ಗೆ ನಿಮಗಿರಬಾರ್ದು. 2 ಪೇಷನ್ಸ್ ಇರಬೇಕು, ಇಂಪೇಷನ್ಸ್ ಇರಬಾರ್ದು. ನಂಬರ್ 3 ಅಟ್ಯಾಚ್ಮೆಂಟ್ಗೆ ನಾನು ಮೋಟಿವೇಶನಲ್ ಹಿಂದೂ ಹೇಳಿದ್ದೀನಿ, ಡಿಟ್ಯಾಚ್ಮೆಂಟ್ ಕೂಡ ಇರಬೇಕು ಅಂತ. ಯಾವುದಕ್ಕೂ ಒಂದಕ್ಕೆ ಅಂಟ್ಕೊಂಡು ಕೂರಬಾರ್ದು, ಅದನ್ನ ಬಿಟ್ಟು ಬರೋದಕ್ಕೂ ರೆಡಿ ಇರಬೇಕು. ಒಂದು ಮನೆಯ ಬಾಂಧವ್ಯ ನಿಮಗೆ ಬೇಕು. ಎಲ್ಲೋ ಒಂದು ಉತ್ತಮ ಪೋಸ್ಟಿಂಗ್ ಆಗಿದೆ ಅಂದರೆ ಆ ಹೋಮ್ ಸಿಕ್ನೆಸ್ಸಿಂದ ಹೊರಗೆ ಬಂದು ನೀವು ಬದುಕೋದಕ್ಕೆ ಕಲ್ತಿರಬೇಕು ಅಂತ ಹೇಳಿದ್ನಲ್ಲ, ಅದೇ ಥರದಲ್ಲಿ ಎಲ್ಲದನ್ನು ಬಿಟ್ಟು ಬರುವ ಡಿಟ್ಯಾಚ್ಮೆಂಟ್ ಎಬಿಲಿಟಿ ಇರಬೇಕು. ಅದನ್ನೇ ಸ್ಥಿತಪ್ರಜ್ಞ ಅಂತ ಕರೆಯೋದು. ಸಂತೋಷ ಆದಾಗ ಉಬ್ಬಿ ಹೋಗುವುದು, ದುಃಖ ಆದಾಗ ಕುಗ್ಗಿ ಹೋಗುವುದು ಇರಬಾರ್ದು. ಜೊತೆಗೆ ಅಟ್ಯಾಚ್ಮೆಂಟ್ ಜೊತೆಗೆ ಡಿಟ್ಯಾಚ್ಮೆಂಟ್ ಕೂಡ ಗೊತ್ತಿರಬೇಕು ಅನ್ನೋದು ಜನ್ಗುರುಗಳ ಕಥೆಯಲ್ಲಿ ಬರುತ್ತೆ. ಇಂಥ ಹಲವಾರು ವಿಚಾರಗಳನ್ನು ಸಾಧನದಲ್ಲಿ ತೆಗೆದುಕೊಂಡ್ಬರ್ತೀವಿ. ನಮ್ಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಫಾರ್ ಸಬ್ಜೆಕ್ಟ್ ಟೀಚಿಂಗ್, ಮೋಟಿವೇಶನ್, ನಿಮಗೆ ಇನ್ಸ್ಪಿರೇಷನ್ ಕೊಡೋಕ್ಕೆ ಸ್ಕೂಲ್, ಶಾಲಾ ಮಕ್ಕಳು ಮತ್ತು PU ಮಕ್ಕಳಿಗೆ ಕೂಡ ಟೀಚಿಂಗ್ ನಡೀತಾ ಇದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಆ್ಯಂಡ್ ಟ್ವಿಟ್ಟರ್ ಹಲವಾರು ಕಡೆ ಸಾಧನ ನಿಮ್ಮ ಜೊತೆಗಿರುತ್ತೆ. ನಮ್ಮನ್ನು ಫಾಲೋ ಮಾಡಿ. ನಮಸ್ಕಾರ.